Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Amen. We have begun with this new topic that is closing the entry points of the evil spirit. ಆ ಸೈತಾನನ ಶಕ್ತಿಗಳಿಗೆ ನಮ್ಮ ಜೀವಿತದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಇರುವಂತ ಎಲ್ಲಾ ದ್ವಾರಗಳನ್ನ ಮುಚ್ಚುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. We learn that he who is in Christ, ಯಾರು ಕ್ರಿಸ್ತನಲ್ಲಿದ್ದಾನೋ he is a new creation. ಅವನು ನೂತನ ಸೃಷ್ಟಿಯಾಗಿದ್ದಾನೆ. Hallelujah. Hallelujah. That will close the entry point of the evil spirit. ಅದು ಸೈತಾನನ ಎಲ್ಲಾ ಒಂದು ಶಕ್ತಿಗಳ ನಮ್ಮ ಒಳಗಡೆ ನಮ್ಮ ಜೀವಿತದ ಒಳಗಡೆ ಪ್ರವೇಶ ಮಾಡುವುದನ್ನ ತಡೆಯುವಂತದಾಗಿದೆ, ಬಾಗಿಲನ್ನ ಮುಚ್ಚುವಂತದಾಗಿದೆ. And also we learned that to come out of the habitual sin. ಅದೇ ರೀತಿಯಲ್ಲಿ ನಾವು ಅಭ್ಯಾಸ ರೂಪಕವಾಗಿ ಮಾಡುವಂತ ಎಲ್ಲಾ ಒಂದು ಪಾಪಗಳಿಂದ ಬಿಡುಗಡೆ ಹೊಂದುವಂತೆ The ಮಾಡುತ್ತದೆ. first step is to humble before God. ಆ ಒಂದು ವಿಚಾರದಲ್ಲಿರುವಂತ ಮೊದಲನೇ ಹೆಜ್ಜೆ ಯಾವುದೆಂದು ನೋಡುವಾಗ ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದು. Amen. Hallelujah. So the next step is ಎರಡನೇ ಹೆಜ್ಜೆಯನ್ನು ನೋಡುವಾಗ to repent. ನಮ್ಮನ್ನ ನಾವು ಮನಸ್ಸಾಂತರ ಹೊಂದುವುದು. Hallelujah. Hallelujah. First of all, ಮೊದಲನೇದಾಗಿ ನೋಡುವಾಗ sometimes people don't even understand that what they are committing is sin. ಕೆಲವು ಬಾರಿ ನಮ್ಮ ಜನರಿಗೆ ಈ ರೀತಿಯಲ್ಲಿ ಅರ್ಥವಾಗೋದಿಲ್ಲ, ತಾವು ಮಾಡುತ್ತಿರುವ ಕಾರ್ಯಗಳು ಪಾಪ ಎಂದು ಅವರಿಗೆ ಗೊತ್ತಿರೋದಿಲ್ಲ. See, lust is a habitual sin. ಕಾಮಾಭಿಲಾಷೆಯು ಒಂದು ಅಭ್ಯಾಸ ರೂಪಕವಾಗಿ ಮಾಡುವಂತಹ ಒಂದು ಪಾಪವಾಗಿದೆ. Hypocrisy, it's a habitual sin. ಕಪಟತನ ಅನ್ನೋದು ಅದೊಂದು ಅಭ್ಯಾಸ ರೂಪಕವಾಗಿ ಮಾಡುವಂತಹ ಒಂದು ಪಾಪವಾಗಿದೆ. Talking behind or meaning bad mouthing, it's a habitual sin. ಹಿಂದೆ ಮಾತನಾಡುವುದು ಅದು ಕೂಡ ಒಂದು ಅಭ್ಯಾಸ ರೂಪಕವಾಗಿ ಮಾಡುವಂತಹ ಪಾಪ ಆಗಿದೆ. Judging suddenly, immediately giving judgment, it's a habitual sin. ಆ ತಕ್ಷಣವೇ ನಾವು ತೀರ್ಪು ಮಾಡೋದು, ಆ ತಕ್ಷಣವೇ ತೀರ್ಪನ್ನು ಕೊಡೋದು, ಅದು ಕೂಡ ಒಂದು ಅಭ್ಯಾಸ ರೂಪಕವಾದ ಒಂದು ಪಾಪವಾಗಿದೆ. ಇದನ್ನ ನೀವು ಒಪ್ಪಿಕೊಳ್ಳುತ್ತೀರಾ? Suddenly, without having any knowledge, even without thinking for a moment, we judge immediately. ನಾವು ಆಲೋಚನೆಯನ್ನು ಮಾಡದೆ ಅಥವಾ ಒಂದು ಕ್ಷಣ ಕೂಡ ಅದನ್ನ ಆಲೋಚನೆಯನ್ನು ಮಾಡದೆ ನಾವು ನೇರವಾಗಿ ಒಂದು ವಿಚಾರದ ಬಗ್ಗೆ ನಾವು ತೀರ್ಪನ್ನು ಮಾಡುತ್ತೇವೆ. That's a sin, but it's a habitual sin. ಅದು ಪಾಪವೇ, ಆದರೆ ಅದು ಯಾವ ರೀತಿಯ ಪಾಪ ಎಂದು ನೋಡುವಾಗ ಅಭ್ಯಾಸ ರೂಪಕವಾಗಿ ನಾವು ದಿನನಿತ್ಯದಲ್ಲಿ ಬಹಳ ವೇಗವಾಗಿ ಮಾಡುವಂತಹ ಪಾಪಗಳಾಗಿದ್ದಾವೆ. Without control we speak. ನಾವು ಕಂಟ್ರೋಲ್ ಇಲ್ಲದೆ, ನಿಯಂತ್ರಣ ಇಲ್ಲದೆ ಮಾತನಾಡುತ್ತೇವೆ. Some people they lie, for them it's a habitual sin. ಕೆಲವರು ಸುಳ್ಳುಗಳನ್ನ ಹೇಳುತ್ತಾ ಇರ್ತಾರೆ, ಅದು ಅವರಿಗೆ ಅಭ್ಯಾಸ ರೂಪಕವಾದ ಒಂದು ಪಾಪವಾಗಿದೆ. Without, even when there is no necessity, simply they add on the things. ಅಗತ್ಯ ಇಲ್ಲದೇ ಇದ್ದರೂ ಕೂಡ ಒಂದು ವಿಚಾರಕ್ಕೆ ಸೇರಿಸಿ ಮಾತನಾಡುತ್ತೇವೆ. That means in English they call it cooking up the stories. ಅದರ ಅರ್ಥ ಏನಂತಂದ್ರೆ ಒಂದು ಅಡಿಗೆ ಮಾಡಿದಂತ ಒಂದು ಕತೆ ಅನ್ನೋ ರೀತಿಯಲ್ಲಿ. So these are the habitual sin. ಇದು ಒಂದು ಅಭ್ಯಾಸ ರೂಪಕವಾಗಿರುವಂತ ಪಾಪಗಳಾಗಿದ್ದಾವೆ. So after you humble before God, ನೀವು ನಿಮ್ಮನ್ನ ಯಾವ ರೀತಿಯಲ್ಲಿ ನೀವು ತಗ್ಗಿಸಿಕೊಳ್ತೀರೋ, after you humble before God, ನೀವು ತಗ್ಗಿಸಿಕೊಂಡು ನಿಮ್ಮನ್ನ ನೀವು ದೇವರ ಮುಂದೆ ತಗ್ಗಿಸಿಕೊಂಡ ನಂತರ you need to repent before God. ನೀವು ದೇವರ ಮುಂದೆ ಮಾನಸಾಂತರ ಹೊಂದಬೇಕಾಗಿದೆ. Hallelujah. Hallelujah. So how do you repent? ನೀವು ಯಾವ ರೀತಿಯಲ್ಲಿ ಮಾನಸಾಂತರ ಹೊಂದುತ್ತೀರಿ? The first step is ಮೊದಲನೇ ಒಂದು ಹೆಜ್ಜೆ ನೋಡುವಾಗ make a conscious decision to turn away from your sin. ನಮ್ಮ ಪಾಪದಿಂದ ಬಹಳ ದೃಢವಾದ ಮತ್ತು ಮನಸ್ಫೂರ್ತಿಯಾದ ನಿರ್ಧಾರವನ್ನ ಕೈಗೊಳ್ಳಬೇಕು. See, some people are like this. ಕೆಲವರು ಈ ರೀತಿಯಲ್ಲಿ ಇರ್ತಾರೆ. They hear the message, ಅವರ ಸಂದೇಶವನ್ನು ಕೇಳಿದ ಕೂಡಲೇ strike their heart, ಅವರು ಯಾವಾಗ ಅವರಿಗೆ ಹೃದಯಕ್ಕೆ ಅದು ಮುಟ್ಟುತ್ತದೋ they immediately take a decision. ಆ ತಕ್ಷಣ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. But very soon ಆದರೆ ಬಹಳ ವೇಗದಲ್ಲಿ they will fall down. ಅವರು ಅದರಲ್ಲಿ ಬಿದ್ದು That is ಹೋಗುತ್ತಾರೆ. not the correct repentance. ಅದು ಸರಿಯಾದ ರೀತಿಯ ಒಂದು ಮಾನಸಾಂತರವಲ್ಲ. What is a correct repentance? ಸರಿಯಾದ ರೀತಿಯ ಮಾನಸಾಂತರ ಯಾವುದಾಗಿದೆ? Making a conscious decision. ಮನಸ್ಫೂರ್ತಿಯಾದ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. When you decide, it is forever. ನೀವು ನಿರ್ಧಾರ ಮಾಡುವಾಗ ಅದು ನಿರಂತರವಾಗಿ ಕೈಗೊಳ್ಳುವ ರೀತಿಯಲ್ಲಿ When you ಇರಬೇಕು. decide, it is for lifetime. ಆದರೆ ನೀವು ನಿರ್ಧಾರವನ್ನ ಮಾಡುವಾಗ ನಿಮ್ಮ ಜೀವಿತದ ಕೊನೆಯ ಉಸಿರಿನವರೆಗೂ ಅದರ ನಿರ್ಧಾರವನ್ನ ಮಾಡಬೇಕು. Hallelujah. That is the first step of repenting. ಅದೊಂದು ಮಾನಸಾಂತರ ಹೊಂದುವುದರಲ್ಲಿ ಮೊದಲನೇ ಹೆಜ್ಜೆ ಆಗಿದೆ. The second step, ಎರಡನೇ ಹೆಜ್ಜೆ ಯಾವುದಾಗಿದೆ? changing your behavior. ನಮ್ಮ ಸ್ವಭಾವವನ್ನು ನಾವು ಬದಲಿಸಿಕೊಳ್ಳುವುದಾಗಿದೆ. Hallelujah. Hallelujah. Some people, ಕೆಲವು ಜನರಿಗೆ their repentance
repentance ಅವರು ಮಾನಸಾಂತರ ಹೊಂದುತ್ತಾರೆ. just in words. ಕೇವಲ ಮಾತುಗಳಲ್ಲಿ ಅಥವಾ ಶಬ್ದಗಳಲ್ಲಿ ಮಾತ್ರ ಅವರು ಮಾನಸಾಂತರ ಹೊಂದುತ್ತಾರೆ. Sometimes it is just emotional feelings. ಕೆಲವು ಬಾರಿ ನೋಡುವಾಗ ಭಾವನಾತ್ಮಕವಾಗಿ ಕೆಲವು ವಿಚಾರಗಳನ್ನು ಅಂದುಕೊಡುತ್ತಾರೆ, That ಮಾತನಾಡುತ್ತಾರೆ. is not true repentance. ಅದು ನಿಜವಾದ ಮಾನಸಾಂತರವಲ್ಲ. That is partly repentance. ಅದು ಒಂದು ಅರ್ಧ ಅಥವಾ ಭಾಗಶಃವಾದ ಒಂದು ಮಾನಸಾಂತರವಾಗಿದೆ. But when you change your behavior, ಆದರೆ ನಿಮ್ಮ ಒಂದು ಸ್ವಭಾವವನ್ನು ನೀವು ಬದಲಾವಣೆ ಮಾಡುವ that is the complete repentance. ಅದು ಒಂದು ಪರಿಪೂರ್ಣವಾದ Let me ಮಾನಸಾಂತರವಾಗಿದೆ. tell you something really happened in Mumbai. ಮುಂಬೈ ಒಂದು ಪಟ್ಟಣದಲ್ಲಿ ನಡೆದಂತಹ ಒಂದು ನಿಜವಾದ ಕಥೆಯನ್ನು ನಿಮ್ಮ ಮುಂದೆ ಇಲ್ಲಿರುತ್ತೇನೆ. There is a pastor. ಅವರ ಸೇವಕರು ಇದ್ರು. He himself shared this story. ಅವರೇ ಈ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡರು. There was a sister in his church. ಅವರ ಸಭೆಯಲ್ಲಿ ಒಂದು ಸಹೋದರಿ ಇದ್ದರು. She always used to attend all his services. ಅವರು ಆ ಒಂದು ಸಹೋದರಿಯ ಎಲ್ಲಾ ಒಂದು ಪ್ರಾರ್ಥನೆಗಳನ್ನ ಕೂಟಗಳನ್ನ ಅವರು ಬರುತ್ತಿದ್ದರು. Every time she wrote all the messages pin to pin in her diary. ಪ್ರತಿ ಸಾರಿ ಕೂಡ ಆ ಸೇವಕರು ಕೊಡುವಂತ ಸಂದೇಶಗಳನ್ನ ಪ್ರತಿಯೊಂದು ಸಂದೇಶವನ್ನು ಕೂಡ ವಿಚಾರಗಳನ್ನು ಕೂಡ ತನ್ನ ಪುಸ್ತಕದಲ್ಲಿ ಬರೆಯುತ್ತಿದ್ದರು. And she used to travel in buses. ಆಕೆ ಬಸ್ಗಳಲ್ಲಿ ಟ್ರಾವೆಲ್ ಮಾಡುತ್ತಿದ್ದಳು. In Mumbai, city buses traveling is most common. ಮುಂಬೈಯಲ್ಲಿ ಒಂದು ಸಿಟಿ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ಅದು ಬಹಳ ದೊಡ್ಡ ವಿಚಾರ, ಸಾಮಾನ್ಯವಾದ ವಿಚಾರ. One day it so happened like this. ಒಂದು ದಿವಸ ಈ ರೀತಿಯಲ್ಲಿ ನಡೆಯಿತು. When she left the bus, ಹಾಗೆ ಬಸ್ ಅನ್ನ ಬಿಟ್ಟು ನಡೆಯುವಾಗ she left her message diary in the bus. ಆ ಬಸ್ ಇಂದ ಇಳಿದು ಹೋಗುವಾಗ ತನ್ನ ಮೆಸೇಜ್ ಬರೆದಿರುವಂತಹ ಪುಸ್ತಕವನ್ನ ಆ ಒಂದು ಬಸ್ ಅಲ್ಲೇ ಇಟ್ಟಿದ್ದಳು, And the ಮರೆತು ಬಿಟ್ಟಿದ್ದಳು. conductor took the diary. ಆ ಕಂಡಕ್ಟರ್ ಅಲ್ಲಿ ಆ ಬಸ್ಸಿನ ಕಂಡಕ್ಟರ್ ಏನ್ ಮಾಡ್ತಾರೆ, ಆ ಪುಸ್ತಕವನ್ನ And ತೆಗೆದುಕೊಳ್ಳುತ್ತಾನೆ. he read the whole diary. ಅದನ್ನು ಸಂಪೂರ್ಣವಾಗಿ ಆ ಸಂದೇಶವು ಬರೆದಿರುವಂತಹ ಎಲ್ಲಾ ಪಾಯಿಂಟ್ಸ್ ಗಳನ್ನೆಲ್ಲವನ್ನೂ ಕೂಡ ಆ ಕಂಡಕ್ಟರ್ ಕುಳಿತುಕೊಂಡು ಓದುತ್ತಾನೆ. One day he came back, somehow he managed to search for the church address and he came to the same pastor. ಒಂದು ದಿವಸ ಆ ಒಂದು ಸಭೆಯನ್ನ ಕಂಡುಹಿಡಿಯುವುದಕ್ಕೂ ಸಭೆಯ ಜಾಗವನ್ನ ಕಂಡುಹಿಡಿದಾಗ ಶಕ್ತನಾದರೂ ಆತನು ಆ ಒಂದು ಸೇವಕರ ಬಳಿ ಬರುತ್ತಾನೆ. When he came to the pastor and said, so and so of your believer of your church, daily it was so and so, and I read the whole diary. ಆ ಸೇವಕರ ಬಳಿ ಈ ರೀತಿಯಲ್ಲಿ ಹೇಳ್ತಾರೆ, ನಿಮ್ಮ ಸಭೆಯ ವಿಶ್ವಾಸಿ ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ, ಅವರು ಒಂದು ದಿವಸ ಆ ಬಸ್ಸಲ್ಲೇ ಮರೆತು ಹೋಗಿದ್ದರು, ಅವರು ಎಲ್ಲಿ ಹೋಗಿದ್ದರು ನನಗೆ ಗೊತ್ತಿರಲಿಲ್ಲ, ತದನಂತರ ನಿಮ್ಮ ಅಡ್ರೆಸ್ ಅನ್ನ ನೋಡಿ ನಿಮ್ಮ ಸಭೆಯ ಬಳಿಗೆ ಇದನ್ನ ತೆಗೆದುಕೊಂಡು ಬಂದೆ. And the person told something extra to the pastor. ಆ ಸಭೆಯ ಒಂದು ಆ ಒಂದು ಕಂಡಕ್ಟರ್ ಸೇವಕರ ಬಳಿ ಒಂದು ಇನ್ನೂ ಎಕ್ಸ್ಟ್ರಾ ವಿಚಾರವನ್ನ ಈ ರೀತಿಯಲ್ಲಿ ಹೇಳುತ್ತಾರೆ. After reading this diary, pastor, ಈ ಒಂದು ಡೈರಿಯನ್ನ ಓದಿದ ನಂತರ I have come into Christ. ನಾನು ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ, ಕ್ರಿಸ್ತನಿಗೆ ಬಂದಿದ್ದೇನೆ. The story is not yet over. ಈ ಕಥೆ ಇನ್ನೂ ಮುಗಿದಿಲ್ಲ. What happens next? ಮುಂದೆ ಏನಾಯ್ತು ಎಂದು ನೋಡುವಾಗ The pastor was so amazed. ಆ ಸೇವಕರು ಬಹಳ ಆಶ್ಚರ್ಯಗೊಂಡರು. And he said to the conductor like this. ಅವರು ಕಂಡಕ್ಟರ್ಗೆ ಈ ರೀತಿಯಲ್ಲಿ ಹೇಳಿದರು, See, after reading the messages, ಆ ಒಂದು ಸಂದೇಶ ಬರೆದಿಟ್ಟಿದ್ದಂತ ಸಂದೇಶವನ್ನು ನೀವು ಓದಿ you have been changed. ನೀವು ಬದಲಾಗಿದ್ದೀರಿ. But the sister who has written all the messages, ಆದರೆ ಆ ಸಂದೇಶವನ್ನು ಆ ಪುಸ್ತಕದಲ್ಲಿ ಬರೆದವಳು even today she has not changed. ಇವತ್ತಿನ ತನಕ ಕೂಡ ಆಕೆ ಬದಲಾವಣೆ ಆಗ್ಲೇ ಇಲ್ಲ, ಹಾಗೇ ಇಲ್ಲ. What was the problem? ಇದಕ್ಕೆ ಸಮಸ್ಯೆ ಇರುವಂತ The ಸಮಸ್ಯೆ message was in the diary. ಸಂದೇಶವು ಆ ಪುಸ್ತಕದಲ್ಲಿ It ಇತ್ತು, was not written in her heart. ಆಕೆ ಹೃದಯದಲ್ಲಿ ಇದು ಬರೆಯಲ್ಪಟ್ಟಿಲ್ಲ. This is not a true repentance. ಅದು ನಿಜವಾದ ಮಾನಸಾಂತರ ಅಲ್ಲ ಎಂದು ನಾವು What ನೋಡ್ತೇವೆ. is true repentance? ನಿಜವಾದ ಮಾನಸಾಂತರ ಯಾವುದಾಗಿದೆ? It changes your behavior. ಯಾವಾಗ ನಮ್ಮ ಸ್ವಭಾವವು ಬದಲಾವಣೆ ಆಗ್ತದೋ ಅದು ನಿಜವಾದ ಒಂದು ಮಾನಸಾಂತರವಾಗಿದೆ. When you speak or preach the gospel, ನೀವು ಯಾವಾಗ ಸುವಾರ್ತೆಯನ್ನು ಸಾರುತ್ತೀರೋ, ಸುವಾರ್ತೆಯನ್ನು ಹೇಳ್ತೀರೋ, you are written down messages. ನಿಮ್ಮ ಒಂದು ಬರೆದಂತ ಆ ಒಂದು ಸಂದೇಶದ ಭಾಗಗಳು ಆ ಪುಸ್ತಕದಲ್ಲಿ ಇರಬಹುದು. It has the power to change others. ಆ ಇನ್ನೊಬ್ಬರನ್ನ ಬದಲಾವಣೆ ಮಾಡುವುದಕ್ಕೆ ನಿಮ್ಮ ಬಾಯಿ ಮಾತಿಗೆ ಮತ್ತು ಬರೆಯಲ್ಪಟ್ಟಂತ ಸಂದೇಶಕ್ಕಿದೆ. What about you? ಆದ್ರೆ ನಿಮ್ಮ ಒಂದು ಕಥೆ ಏನು? You have to write it down first on your heart. ನೀವು ಬರೆಯುವಂತ ಸಂದರ್ಭದಲ್ಲಿ, ಪುಸ್ತಕದಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಕೂಡ ನೀವು ಬರೆಯಬೇಕು. Hallelujah. That becomes a complete repentance. ಅದು ಪರಿಪೂರ್ಣವಾದ ಒಂದು ಮಾನಸಾಂತರ ಎಂದು ನಾವು ನೋಡುತ್ತೇವೆ. What the Bible encourages us in Acts chapter 3 verse number 19. ಸತ್ಯವೇದ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 19ನೇ ವಚನ ನಮಗೆ ಈ ರೀತಿಯಲ್ಲಿ ಉಳಿದಿರುತ್ತದೆ. Repent and then turn to God so that your sins may be wiped out
the times of refreshing may come from the Lord. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. Hallelujah. You need a right repentance. ನಿಮಗೆ ಸತ್ಯವಾದ ನಿಜವಾದ ಸರಿಯಾದ ಒಂದು ಮಾನಸಾಂತರ You need ಅಗತ್ಯವಾಗಿದೆ. to change your behavior. ನಿಮ್ಮ ಸ್ವಭಾವವನ್ನು ನೀವು ಬದಲಾವಣೆಗೊಳಿಸಬೇಕಾಗಿದೆ. Knowing what is sin and what is not, that is the first step. ಪಾಪ ಯಾವುದು ಅಲ್ಲ ಅನ್ನೋದನ್ನು ತಿಳಿದುಕೊಳ್ಳುವುದು ಮೊದಲನೇ ಹೆಜ್ಜೆ. Whether you are committing that sin or not, that is the another step. ನೀವು ಪಾಪವನ್ನು ಮಾಡುತ್ತೀರೋ ಮಾಡುತ್ತಿಲ್ಲವೋ ಅನ್ನೋದು ಎರಡನೇ ಹೆಜ್ಜೆ. Deciding with the consciousness, that is another step. ಪೂರ್ಣ ಮನಸ್ಸಿನಿಂದ ನಾನಿನ್ನು ಮುಂದೆ ಪಾಪ ಮಾಡೋದಿಲ್ಲ ಅನ್ನೋ ನಿರ್ಧಾರ ಕೈಗೊಳ್ಳುವುದು ಅದು ಇನ್ನೊಂದು ಹೆಜ್ಜೆ. These are all partly repentance. ಇದೆಲ್ಲವೂ ಕೂಡ ಭಾಗಶಃವಾದ ಒಂದು ಮಾನಸಾಂತರವಾಗಿದೆ. What is a true and complete repentance? ಆದರೆ ನಿಜವಾದ ಸರಿಯಾದ ಮಾನಸಾಂತರ ಯಾವುದಾಗಿದೆ? Changing your behavior. ನಮ್ಮ ಸ್ವಭಾವಗಳನ್ನೇ ನಾವು ಬದಲಾಯಿಸುವುದೇ ಆ ಒಂದು ಸರಿಯಾದ ಮಾನಸಾಂತರವಾಗಿದೆ. Hallelujah. Hallelujah. That is the third step. ಮೂರನೆಯ ಒಂದು ಸ್ಟೆಪ್ ಹೆಜ್ಜೆ ಯಾವುದಾಗಿದೆ? After repenting, ಆ ಮಾನಸಾಂತರ ಹೊಂದಿದ ನಂತರ shouldn't cover our sins. ನಮ್ಮ ಪಾಪಗಳನ್ನು ನಾವು ಮುಚ್ಚಿಟ್ಟುಕೊಳ್ಳಬಾರದು. Confess our sins. ನಮ್ಮ ಪಾಪವನ್ನು ನಾವು ಹರಿಕೆ ಮಾಡಬೇಕು. When you confess your sin, ನಾವು ಯಾವಾಗ ಪಾಪಗಳನ್ನು ಹರಿಕೆ ಮಾಡುತ್ತೇವೋ it is the glory of God. ಅದು ದೇವರ ಮಹಿಮೆಯಾಗಿದೆ. Don't you remember what Joshua said to Achan? ಆ ಯೆಹೋಶುವನು ಆಕಾರನಿಗೆ ಹೇಳಿದ್ದನ್ನು ನಿಮಗೆ ನೆನಪಿಲ್ವಾ? What have you done? ನೀನೇನು ಮಾಡಿದೀಯ ಆಕಾರನೇ? Don't conceal it. ನೀನು ಅದನ್ನು ಮುಚ್ಚಿಡಬೇಡ. Confess your sin. ನೀನು ಅದನ್ನ ಆ ಪಾಪವನ್ನು ಹರಿಕೆ ಮಾಡು. And bring glory to God. ಆಗ ಅರಿಕೆಯ ಮುಖಾಂತರ ದೇವರಿಗೆ ಮಹಿಮೆಯನ್ನು ತೆಗೆದುಕೊಂಡು ಬಾ ಎಂದು ಮಾತನ್ನು ಹೇಳುತ್ತಾನೆ. Hallelujah. Hallelujah. When you confess your sin, ಯಾವಾಗ ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೀರೋ brings glory to God. ಅದು ನಿಮಗೆ ಆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದಾಗಿದೆ. Hallelujah. Hallelujah. If I commit any sin, ಸಭೆ ಒಂದು ವೇಳೆ ನಾನೇನಾದ್ರೂ ಪಾಪ or what ಮಾಡುವುದಾದ್ರೆ I do, ನಾನೇನು when I'm ಮಾಡ್ತೇನೆ? guilty of that sin, ನಾನು ಆ ಪಾಪ ಅಪರಾಧಿ ಭಾವನೆ ನನ್ನ ಒಳಗಡೆ ಬಂದಾಗ I go and share with my family. ನನ್ನ ಕುಟುಂಬದ ಜೊತೆ ನಾನು ಅದನ್ನೆಲ್ಲವನ್ನ ಹೇಳುತ್ತೇನೆ. So and so I did. ಈ ರೀತಿಯಲ್ಲಿ ನಾನು ಮಾಡಿದೆ. So I'm confessing before you. ನಾನು ನಿಮ್ಮ ಮುಂದೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ, ಪಾಪದ ಅರಿಕೆಯನ್ನು I ಮಾಡ್ತಿದ್ದೇನೆ. confess before God and I confess before people. ಆ ದೇವರ ಮುಂದೆಯೂ ಕೂಡ ನಾನು ಅರಿಕೆ ಮಾಡುತ್ತೇನೆ. ಅದೇ ರೀತಿಯಲ್ಲಿ ಮನುಷ್ಯರ ಮುಂದೆ ಕೂಡ ಅರಿಕೆ Because I ಮಾಡುತ್ತೇನೆ. know that brings glory to God. ಯಾಕಂದ್ರೆ ಅದು ದೇವರಿಗೆ ಮಹಿಮೆಯನ್ನು ತರುತ್ತದೆ ಅನ್ನೋದು ನನಗೆ ಗೊತ್ತಿದೆ. Hallelujah. Hallelujah. Don't conceal, don't cover up your sins. ಯಾವುದೇ ಕಾರಣಕ್ಕೂ ನಿಮ್ಮ ಪಾಪವನ್ನು ಮುಚ್ಚಿಡಬೇಡ್ರಿ, ಮರೆ ಮಾಡಬೇಡ್ರಿ. I've seen in different churches like this. ಅನೇಕ ಸಭೆಗಳಲ್ಲಿ ನಾನು ಈ ರೀತಿಯಲ್ಲಿ ನೋಡಿದ್ದೇನೆ. Anyone commit the sin, ಯಾರಾದ್ರೂ ಪಾಪ ಮಾಡೋದಾದ್ರೆ on Sundays they come in front and they confess before church. ಆ ಭಾನುವಾರ ದಿವಸ ಅವರು ಮುಂದೆ ಬಂದು ನಿಂತು ಅವರು ಸಭೆಯ ಮುಂದೆ ಅವರ ಪಾಪದ ಅರಿಕೆಯನ್ನು That ಮಾಡುತ್ತಾರೆ. brings glory to God. ಅದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದಾಗಿದೆ. Hallelujah. Church, Hallelujah. when you confess your sin, ಯಾವಾಗ ನಿಮ್ಮ ಪಾಪವನ್ನು ನೀವು ಅರಿಕೆ ಮಾಡುತ್ತೀರೋ, that means you admit your sin, ನಿಮ್ಮ ಪಾಪವನ್ನು ಯಾವಾಗ ಒಪ್ಪಿಕೊಳ್ಳುತ್ತೀರೋ brings glory to God. ಅದು ದೇವರಿಗೆ ಮಹಿಮೆಯನ್ನು What the ಸಲ್ಲಿಸುವಂತದ್ದಾಗಿದೆ. Bible says in 1 John chapter 1 verse number 9. ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಏನನ್ನ ಹೇಳ್ತಾ ಇದೆ? If we confess our sins, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ He is faithful and just and will forgive us our sins and purify us from all unrighteousness. ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. So when will He cleanse us? ಯಾವಾಗ ನಾವು ಶುದ್ಧಿ ಮಾಡಲ್ಪಡ್ತೇವೆ? The Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ ಇದೆ, we confess our sins. ನಮ್ಮ ಪಾಪಗಳನ್ನು ಯಾವಾಗ ನಾವು ಅರಿಕೆ ಮಾಡ್ತೀವಿ ಆವಾಗ ನಾವು ಶುದ್ಧೀಕರಿಸಲ್ಪಡುತ್ತೇವೆ. There is a condition. ಅಲ್ಲೊಂದು ನಿಯಮ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. You can see the example of David. ನಾವು ದಾವೀದನ ಒಂದು ಉದಾಹರಣೆಯನ್ನು ನೋಡುವಾಗ Please go and read Psalms chapter 51. ಆ ಕೀರ್ತನೆ ನೀವು 51ನೇ ಅಧ್ಯಾಯವನ್ನು ಓದ್ರಿ. Whole chapter how he confesses his sins. ಸಂಪೂರ್ಣ ಅಧ್ಯಾಯವೇ ಆತನು ತನ್ನ ಪಾಪವನ್ನು ಯಾವ ರೀತಿಯಲ್ಲಿ ಅರಿಕೆ ಮಾಡುತ್ತಿದ್ದಾನೆ Today ನೋಡ್ರಿ. the whole world knows about it. ಇವತ್ತಿನ ದಿವಸ ಆತನ ಪಾಪದ ವಿಚಾರವಾಗಿ ಇಡೀ ಲೋಕಕ್ಕೆ ಗೊತ್ತಿದೆ. Oh, that brings glory to God. ಅದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದಾಗಿದೆ. Hallelujah. Hallelujah. Today I know about some woman. ಇವತ್ತಿನ ದಿವಸ ಒಬ್ಬ ಸ್ತ್ರೀಯ ಬಗ್ಗೆ ನನಗೆ ಗೊತ್ತಿದೆ. So many times I have tried
telling our mistakes in different ways. ನಾನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ನಿಮ್ಮ ಒಂದು ತಪ್ಪಿನ ವಿಚಾರವಾಗಿ ಅವರ ತಪ್ಪಿನ ವಿಚಾರವನ್ನು ಕೊಡ್ತಾ ಇದ್ದೇನೆ, ಹೇಳ್ತಾನೆ ಇದ್ದೆ. But even today she doesn't want to admit her mistake. ಇವತ್ತಿನ ದಿವಸ ತನಕ ಕೂಡ ಆ ಒಂದು ಪಾಪದ ವಿಚಾರವಾಗಿ ಆ ತಪ್ಪಿನ ವಿಚಾರವಾಗಿ ಅವರಿಗೆ ಒಪ್ಪಿಕೊಳ್ಳಲು ಅವರಿಗೆ ಆಗ್ತಾ That's ಇಲ್ಲ. why she's undergoing so many punishments. ಅದಕ್ಕೋಸ್ಕರವಾಗಿ ಅನೇಕ ತಪ್ಪುಗಳ ಅನೇಕ ಒಂದು ಶಿಕ್ಷೆಗಳಲ್ಲಿ ಆ ಶಿಕ್ಷಾ ದಿನಗಳಲ್ಲಿ ಅವರು ಹಾದು ಹೋಗ್ತಿದ್ದಾರೆ. God can help that woman. ಆ ಸ್ತ್ರೀಗೆ ದೇವರು ತಾನೇ ಸಹಾಯ ಮಾಡಬೇಕು. So she covering up sins ನಮ್ಮ ಪಾಪಗಳನ್ನು ಮುಚ್ಚಿಡುವುದು will not please God. ಅದು ಯಾವುದೇ ಕಾರಣಕ್ಕೂ ದೇವರನ್ನ ಮೆಚ್ಚಿಸೋದಿಲ್ಲ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ What did we ಸ್ತೋತ್ರವಾಗಲಿ. learn today? ಇವತ್ತಿನ ದಿವಸ ಏನು ನಾವು ಕಲಿತೆವು? Humbling before God. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. Repenting. ನಾವು ಮಾನಸಾಂತರ What ಹೊಂದಬೇಕು. kind of repentance? ಎಂತ ಮಾನಸಾಂತರ? Changing the behavior. ನಮ್ಮ ಸ್ವಭಾವವನ್ನು ನಾವು ಬದಲಾಯಿಸಬೇಕು. ಆ ಮಾನಸಾಂತರವನ್ನು Next thing ಹೊಂದಬೇಕು. is confessing our sin. ಆದ ನಂತರ ನಮ್ಮ ಪಾಪಗಳನ್ನು ಅರಿಕೆ That ಮಾಡಬೇಕು. brings glory to God. ಅದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತದೆ. Amen. Hallelujah. Hallelujah. God bless everyone according to this word of God. ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ In ಆಶೀರ್ವದಿಸಲಿ. Acts chapter 3 verse number 19. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19ನೇ ವಚನ. First John chapter 1 verse number 9. ಅದೇ ರೀತಿಯಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ.